ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ಹೊಟ್ಟೆಯ ಕೊಬ್ಬನ್ನು ಬೆಣ್ಣೆ ಥರ ಕರಗಿಸಬಲ್ಲ 7 ಪಾನೀಯಗಳು ಯಾವುದ್ಯಾವುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಹೊಟ್ಟೆಯ ಸುತ್ತಲಿನ ಕೊಬ್ಬನ್ನು ಸರಾಗವಾಗಿ ಕರಗಿಸೋಕ್ಕೆ ಯೋಚನೆ ಮಾಡ್ತಿದ್ದೀರಾ? ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಾದ 7 ಪಾನೀಯಗಳು ತುಂಬ ಲಾಭದಾಯಕ ಆಗಿದೆ. ಯಾವುದಂದರೆ, ಫಸ್ಟ್ ಒನ್ ನಿಂಬೆ ನೀರು. ಬೆಚ್ಚಗಿನ ನೀರಲ್ಲಿ ನಿಂಬೆ ರಸನ ಬೆರೆಸಿ ದಿನ ಕುಡಿಯೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಿ ಕೊಬ್ಬನ್ನು ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೊಂದು ಯಾವುದಂದರೆ ಆ್ಯಪಲ್ ಸೈಡರ್ ವಿನಿಗರ್. ದಿನ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ನೀರಲ್ಲಿ 1 ಚಮಚ ಆ್ಯಪಲ್ ಸೈಡರ್ ವಿನಿಗರ್ ಬೆರೆಸಿ ಕುಡಿಯೋದ್ರಿಂದ ದೇಹದಲ್ಲಿ ಶೇಖರವಾಗಿರುವ ಕೊಬ್ಬು ತಾನಾಗಿ ಕರಗುತ್ತೆ. ಹಾಗೆ ಇನ್ನೊಂದು ಯಾವುದಂದರೆ ಗ್ರೀನ್ ಟೀ. ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಗ್ರೀನ್ ಟೀ ಹೊಟ್ಟೆಯಲ್ಲಿ ಶೇಖರವಾಗಿರುವ ಕೊಬ್ಬನ್ನು ಸುಲಭವಾಗಿ ಕರಗಿಸೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಮತ್ತೊಂದು ಬೆಸ್ಟ್ ಯಾವುದಂದರೆ ಮೆಂತ್ಯ ನೀರು. ರಾತ್ರಿ 1 ಲೋಟ ನೀರಲ್ಲಿ 1 ಚಮಚ ಮೆಂತ್ಯನ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಈ ನೀರನ್ನ ಕುಡಿಯೋದ್ರಿಂದ ಇದು ಹಸಿವನ್ನು ನಿಗ್ರಹಿಸಿ ಚಯಾಪಚಯವನ್ನು ಹೆಚ್ಚು ಮಾಡಿ ಹೊಟ್ಟೆಯಲ್ಲಿ ಶೇಖರವಾಗಿರುವ ಕೊಬ್ಬನ್ನು ಕರಗಿಸುತ್ತೆ. ಹಾಗೆ ಮತ್ತೊಂದು ಯಾವುದಂದರೆ ಎಲ್ಲರೂ ಬೆಳಿಗ್ಗೆ ಕುಡಿಯೋಂಥದ್ದೇ ಬ್ಲ್ಯಾಕ್ ಕಾಫಿ. ಬೆಳಿಗ್ಗೆ ಹೊತ್ತು ಬೆಡ್ ಕಾಫಿ ಕುಡಿಯೋ ಅಭ್ಯಾಸ ಇರೋರು ಹಾಲು ಮತ್ತು ಸಕ್ಕರೆನ ಬಿಡಬೇಕು. ಅದು ಬಿಟ್ಟು ಕೇವಲ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಕೂಡ ಹೊಟ್ಟೆ ಬೆಣ್ಣೆ ಥರ ಕರಗಿಬಿಡುತ್ತೆ. ಮತ್ತೊಂದು ಶುಂಠಿ ಟೀ. ಹಾಲು ಸಕ್ಕರೆ ಯಾವುದು ಬೆರೆಸದೆ ಶುಂಠಿ ಟೀ ಕುಡಿಯೋದ್ರಿಂದ ಇದರಲ್ಲಿರುವ ಥರ್ಮೋಜಿನಿಕ್ ಅಂಶ ಕೂಡ ವೇಗವಾಗಿ ಕ್ಯಾಲೋರಿಗಳನ್ನು ಸುಡುವ ಮೂಲಕ ಬೆಲ್ಲಿ ಫ್ಯಾಟ್ನ ಕರಗಿಸುತ್ತೆ. ಹಾಗೆ ಇನ್ನೊಂದು ಯಾವುದಂದರೆ ಡಿಟಾಕ್ಸ್ ವಾಟರ್ ಅಂತಾರೆ. ನಿಮಗೆ ಬಾಯಾರಿಕೆ ಆದಾಗೆಲ್ಲ ಸಾಧಾರಣವಾಗಿ ನೀರು ಕುಡಿಯೋದಕ್ಕಿಂತ ಸೌತೆಕಾಯಿ, ಪುದೀನ, ನಿಂಬೆ ಬೆರೆಸಿಟ್ಟ ನೀರನ್ನು ಕುಡಿಯೋದು ಹೊಟ್ಟೆನ ಕರಗಿಸೋಕ್ಕೆ ದಿವ್ಯೌಷಧವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಹೇಳ್ಬೋದು. ಡೆಲಿವರಿ ಆದ ತಾಯಂದಿರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.